ಮೈಸೂರಿನಲ್ಲಿ ರ್ಯಾಲಿ, ಮಂಗಳೂರಿನಲ್ಲಿ ರೋಡ್ ಶೋ ನಡೆಸಿ ಮೋದಿ ಏಪ್ರಿಲ್ 20ಕ್ಕೆ ಮತ್ತೆ ರಾಜ್ಯಕ್ಕೆ ಬರ್ತಾರಂತೆ. ಚಿಕ್ಕಬಳ್ಳಾಪುರ, ಬೆಂಗಳೂರಲ್ಲೆಲ್ಲ ಸಮಾವೇಶ ಮಾಡ್ತಾರೆ, ಮಾಡಬೇಕು, ಮಾಡಲಿ, ಅವರಿಷ್ಟ. ಆಮೇಲೆ ಅರಮನೆ ಮೈದಾನದಲ್ಲೇನೋ ಸಮಾವೇಶ ಮಾಡ್ತಾರಂತೆ, ಅದು ಮಾಡಲಿ. ಕೇರಳದ ಆಲತ್ತೂರು, ಅತ್ತಿಂಗಲಲ್ಲಿ ಇವತ್ತು ಪ್ರಚಾರ ಮಾಡಿದ್ದಾರೆ. ಆ ಕಡೆ ರಾಹುಲ್ ಗಾಂಧಿ ಕೂಡ ಅವರ ಸ್ವಕ್ಷೇತ್ರವಾದ ವಯನಾಡಿನಲ್ಲಿ ಇವತ್ತು ಅವರು ರೋಡ್ ಶೋ ಮಾಡಿದ್ದಾರೆ. ಅದಕ್ಕೆ ಮೊದಲು ತಮಿಳುನಾಡಿನ ನೀಲಗಿರೀಸ್ಗೆ ಹೋದ್ರಂತೆ, ಅಲ್ಲಿ ಅವ್ರದ್ದು ಹೆಲಿಕಾಪ್ಟರ್ನ ತಪಾಸಣೆ ಮಾಡಿದ್ರಂತೆ. ಅದು ನಾರ್ಮಲ್ SOP ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸಲ್ಲಿ ಎಲೆಕ್ಷನ್ ಕಮಿಷನ್ ಹೇಳಿದ್ದಾರೆ, ಎಲ್ಲರದ್ದು ಹೆಲಿಕಾಪ್ಟರ್ಗಳು ಇದನ್ನೆಲ್ಲ ಚೆಕ್ ಮಾಡಿ ಅಂತ. ಅದು ಯಾರದ್ದೇ ಆದರೂ ಚೆಕ್ ಮಾಡಬೇಕು, ಮಾಡಬಹುದು. ನಾಳೆ ಪ್ರೈಮ್ ಮಿನಿಸ್ಟರ್ದು ಮಾಡ್ಬೋದು, ಮಾಡಬಾರ್ದು ಅಂತ ಏನು ನಿಯಮ ಇಲ್ಲ, ಇಲ್ಲಿ ಮಾಡ್ಬೋದು. ಒಟ್ಟಲ್ಲಿ ಎಲ್ಲರೂ ಕಂಡು ಕಡೆ ಪ್ರಯಾಣ ಮಾಡ್ತಾ ಇದ್ದಾರೆ, ಪ್ರಚಾರ ಮಾಡ್ತಿದ್ದಾರೆ. ವೆರಿ ಗುಡ್. ಇನ್ನು ಧಾರವಾಡ ಬಿಜೆಪಿ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ಇವತ್ತು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ರು. ನಾಮಪತ್ರ ಸಲ್ಲಿಕೆಗೂ ಮುನ್ನ ಧಾರವಾಡದ ಮುರುಘಾಮಠ, ಗಾಂಧಿ ಚೌಕ್ನ ಲಕ್ಷ್ಮೀ ನರಸಿಂಹ ದೇವಸ್ಥಾನ, ಹುಬ್ಬಳ್ಳಿ ರಾಘವೇಂದ್ರ ಮಠ, ನಾಗಶೆಟ್ಟಿಕೊಪ್ಪದ ಹನುಮಂತ ದೇವಸ್ಥಾನ, 3000 ಮಠ, ಸಿದ್ದಾರೂಢ ಮಠಕ್ಕೆ ಭೇಟಿ ಕೊಟ್ಟು ಆಶೀರ್ವಾದವನ್ನು ಪಡೆದರು. ನಗರದ ಶಿವಾಜಿ ಸರ್ಕಲ್ನಿಂದ DC ಕಚೇರಿಯವರೆಗೂ ಮೆರವಣಿಗೆ ಕೂಡ ನಡೆಸಿದ್ರು. ನಾಮಪತ್ರ ಸಲ್ಲಿಕೆ ವೇಳೆ ಕುಟುಂಬಸ್ಥರು, BSY ಎಲ್ಲ ಭಾಗಿಯಾಗಿದ್ದರು. ಜನಾರ್ದನನ ಆಶೀರ್ವಾದದಿಂದ ಭಾರತೀಯ ಜನತಾ ಪಾರ್ಟಿ ಮತ್ತೊಮ್ಮೆ ಇಲ್ಲಿ ತನ್ನ ಪ್ರಭುತ್ವವನ್ನು ಅರ್ಥಾತ್ ವಿಜಯವನ್ನು ಸಾಧಿಸ್ತದೆ ಅನ್ನುವಂಥ ಮಾತನ್ನು, ಹಿಂದಿನ ಎಲ್ಲ ರೆಕಾರ್ಡ್ಗಳನ್ನು ಮುರಿದು ನಾವು ಹೆಚ್ಚಿನ ಲೀಡ್ ಮಾಡ್ತೀವಿ. ಆಲ್ ರೈಟ್. ಇವತ್ತು ಸಿಕ್ಕಾಪಟ್ಟೆ ಜನ ನಾಮಿನೇಷನ್ ಹಾಕಿದ್ದಾರಪ್ಪ. ಹಾವೇರಿ ಗದಗ ಬಿಜೆಪಿನಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಬಿಜೆಪಿ, ಕಾಂಗ್ರೆಸ್ನ ಆನಂದ ಗಡದೇವರ ಮಠ, ಬೆಳಗಾವಿ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಎಲ್ಲ ಹಾಕಿದ್ದಾರೆ. ಮೃಣಾಲ್ ಹೆಬ್ಬಾಳ್ಕರ್, ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಹಾಕಿದ್ದಾರೆ. ಶಿವಮೊಗ್ಗದಲ್ಲಿ ಗೀತಾ ಶಿವರಾಜ್ಕುಮಾರ್, ದಾವಣಗೆರೆಯಲ್ಲಿ ಗಾಯತ್ರಿ ಸಿದ್ದೇಶ್ವರ್, ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ, ಡಾಕ್ಟರ್ ಅವರು. ಓಕೆ. ರಾಯಚೂರು ಬಿಜೆಪಿ ಅಭ್ಯರ್ಥಿ ರಾಜಾ ಅಮರೇಶ್ವರ್ ನಾಯ್ಕ್, ಚಿಕ್ಕೋಡಿ ಬಿಜೆಪಿ ಅಭ್ಯರ್ಥಿ ಅಣ್ಣಾ ಸಾಹೇಬ್ ಜೊಲ್ಲೆ ಎಲ್ಲ ಹಾಕಿದ್ದಾರೆ. ವೆರಿ ಗುಡ್, ಎಲ್ಲರೂ ಹಾಕಿದ್ರ ಒಳ್ಳೇದಾಯ್ತು. ಹಾಂ, ಈಗ ನೆಕ್ಸ್ಟ್ ಏನು, ಆಸ್ತಿ ವಿವರ. ಹೌದಾ? ಬೊಮ್ಮಾಯಿ ಏನು ಹೇಳಿದ್ರು ನೋಡ್ಬಿಡೋಣ ಅಲ್ವಾ. ಒಳ್ಳೆಯ ಮುಹೂರ್ತ ಅಂತ ಹೇಳಿ ನಾಮಪತ್ರ ಸಲ್ಲಿಸಿದ್ದೇನೆ. 19ನೇ ತಾರೀಕು 2 ಸೆಟ್ ಸಲ್ಲಿಸ್ತಾ ಇದ್ದೇನೆ. ಯಡಿಯೂರಪ್ಪ ಸಾಹೇಬರು ಬರ್ತಾರೆ, ಬಸವರಾಜ ಬೇರೆತಿಯವರು ಬರ್ತಾರೆ, ಮತ್ತು ರಾಜ್ಯ ಮಟ್ಟದಲ್ಲಿ ಇನ್ನೂ 2-3 ಜನ ನಾಯಕರೆಲ್ಲ ಬರ್ತಾ ಇದ್ದಾರೆ. ಇಡೀ ರಾಜ್ಯದಲ್ಲಿ ಹಿಂದೆ ನಾವು ಬಿಜೆಪಿ 25 ಸ್ಥಾನಗಳು ಪಡ್ಕೊಂಡಿದ್ದೀವಿ. ಈ ಸಲದ ಚುನಾವಣೆಯಲ್ಲಿ JDS ಮತ್ತು ನಮ್ಮದು ಬಿಜೆಪಿ ಅಲಯನ್ಸ್ ಆಗಿದೆ. ಎಲ್ಲ 28 ಕ್ಷೇತ್ರಗಳಲ್ಲಿ ನಾವು JBRನ ಬಾರಿಸ್ತೀವಿ. ವಿಜಯ ನಿಶ್ಚಿತ. ಜನಗಳ ಮನಸ್ಸಲ್ಲಿ ಒಂದು ಬದಲಾವಣೆ ಬೇಕು ಅಂತ ಎಲ್ಲೋದ್ರೂ ಪಾಸಿಟಿವ್ ಇದು ಬರ್ತಾ ಇದೆ. ನಾವು ಸಾಕಷ್ಟು ಎಲ್ಲೆಲ್ಲಿ ಹೋಗ್ಬೇಕು ಎಲ್ಲ ಕಡೆ ಹೋಗ್ತಾ ಇದ್ದೀವಿ. ಆಪರ್ಚುನಿಟಿ ಕೊಡಿ ಅಂತ ಕೇಳಿದ್ದೀವಿ, ಅದು ಪಾಸಿಟಿವ್ ಆಗಿ ತಗೋತಾ ಇದ್ದಾರೆ ಜನ ಅಂತ ಅನ್ಸುತ್ತೆ. ಆಲ್ ರೈಟ್. ಏನು ಅನ್ಸುತ್ತೆ, ಅನಿಸಿಲ್ಲ ಅನ್ನೋದು ನಮ್ಗೆ ಆಮೇಲೆ ಗೊತ್ತಾಗುತ್ತೆ. ಪ್ರಹ್ಲಾದ್ ಜೋಶಿ ಅವ್ರದ್ದು ಆಸ್ತಿ ವ್ಯವಹಾರಕ್ಕೆ ಹೋದರೆ ಎಲ್ಲರದ್ದು, ಎಲ್ಲ ಅಭ್ಯರ್ಥಿಗಳದ್ದು, ಬರೀ ಅವರೊಬ್ಬರದಲ್ಲ, 21 ಕೋಟಿ ತೋರಿಸಿದ್ದಾರೆ. 5 ವರ್ಷದಲ್ಲಿ 7 ಕೋಟಿ ಜಾಸ್ತಿ ಆಗಿದೆಯಂತೆ ಅವ್ರಿಗೆ. 21 ಇತ್ತಂತೆ, 21ಕ್ಕೆ ಬಂದಿದ್ದಾರೆ ಈಗ. ಹೌದಾ? 5 ವರ್ಷದಲ್ಲಿ 7 ಕೋಟಿ ಜಾಸ್ತಿ ಆಗಿದೆ. ಓಕೆ. ಗೀತಾ ಶಿವರಾಜ್ಕುಮಾರ್ ಅವ್ರ ಹತ್ರ ಒಂದು 89 ಕೋಟಿ ತೋರಿಸಿದ್ದಾರೆ. ಓಕೆ, ಆಲ್ ರೈಟ್. ಏನೋ ಗಿಲಮು ಬಿಸ್ನೆಸ್ಸು ಇರುತ್ತೆ, ಕುಟುಂಬದ ಆಸ್ತಿ. ಹಾಂ. ಬಸವರಾಜ ಬೊಮ್ಮಾಯಿ ಅವರು 51 ಕೋಟಿ ತೋರಿಸ್ತಾರೆ. ಆನಂದ ಗಡದೇವರ ಮಠ ಅವರ ಪ್ರತಿಸ್ಪರ್ಧಿ ಅವರೊಂದು 55 ಕೋಟಿ. ಫಾರ್ಮರ್ CMಗಿಂತ ಇವರೇ ರಿಚ್. ಕಾಂಗ್ರೆಸ್ ಕ್ಯಾಂಡಿಡೇಟಾ? ಹೌದಾ? ಓಹೋ, ಐಸಿ. ಓಕೆ. ಜಗದೀಶ್ ಶೆಟ್ಟರ್ 12 ಕೋಟಿ ತೋರಿಸ್ತಾ ಇದ್ದಾರೆ. ತುಂಬ ಕಡಿಮೆ ಅಲ್ವಾ? ಮೃಣಾಲ್ ಹೆಬ್ಬಾಳ್ಕರ್ 13 ಕೋಟಿ ಅಷ್ಟೇ. ಮತ್ತು ಎಲ್ಲರೂ ಅಂತಾರೆ ದುಡ್ಡಿದೆ ಅವ್ರ ಹತ್ರ ಅಂತಾರೆ. ದುಡ್ಡ ಇಲ್ಲ ಅವ್ರದ್ದು ಮಾತ್ರ ಮಗನಾ? ಓಕೆ. ಗಾಯತ್ರಿ ಸಿದ್ದೇಶ್ವರ್ ಮೇಡಮ್ 32 ಕೋಟಿ ತೋರಿಸ್ತಿದ್ದಾರೆ. ಅದು ಜಾಸ್ತಿ. ಅಣ್ಣಾ ಸಾಹೇಬ್ ಜೊಲ್ಲೆ 21 ಕೋಟಿ. ಸಂಯುಕ್ತ ಪಾಟೀಲ್, ಶಿವಾನಂದ್ ಪಾಟೀಲ್ ಮಗಳಲ್ವಾ ಅದು, ಬಾಗಲಕೋಟೆ, 2 ಕೋಟಿ. ವಯಸ್ಸು ಚಿಕ್ಕಿದೆ ಅಂತ ಅವ್ರ ತಂದೆ ಜಾಸ್ತಿ ಆಸ್ತಿ ಮಾಡಿಲ್ಲ ಮೋಸ್ಟ್ಲಿ. ಅಮರೇಶ್ವರ್ ನಾಯಕ್ 4.25 ಕೋಟಿ ತೋರಿಸ್ತಿದ್ದಾರೆ. ಓಕೆ. ಇದು ನಿಮ್ಮ ಭಾಗದ ನಿಮ್ಮ ಅಭ್ಯರ್ಥಿಗಳ ಆಸ್ತಿ ವಿವರ. ಆಸ್ತಿ. ಮತ್ತೆ ನನ್ನನ್ನು ತಿರುಗಿಸಿ ಯಾರು ಪ್ರಶ್ನೆ ಕೇಳಬೇಡಿ. ಎಲ್ಲ ಅದು ಯಾವ್ದಾದ್ರು ಕೈ ಎದುರುಗಡೆ ಸಿಕ್ಕಿದಾಗ ಏನಂತ, ಇದು ಕಳ್ಳೆಕಾಯ, ಕಲ್ಲಂಗಡಿನ, ಆಲೂಗೆಡ್ಡೆನ, ಕಲ್ಲ ಅಂತೆಲ್ಲ ಕೇಳಬೇಡಿ. ನನಗೆ ಸಾಕಾಗೋಗಿದೆ. ಯಾಕಂದರೆ ಭಾಳ ಜನ ಭಾಳ ದೀರ್ಘಕಾಲದಿಂದ ಭಾಳ ಅವರ ಕೌಟುಂಬಿಕ ವ್ಯವಹಾರಗಳು ಮತ್ತು ಇನ್ನಿತರ ಬಿಸ್ನೆಸ್ಗಳು ಇದೆಲ್ಲ ಮಾಡಿರ್ತಾರೆ, ಆ ಮೂಲಕ ಸಂಪಾದನೆ. ಎಸ್. ಚಿತ್ರದುರ್ಗದಲ್ಲೆಲ್ಲ ಪ್ರಚಾರ ಮಾಡ್ತಿದ್ರಂತೆ. ಜಮೀರ್ ಅಹ್ಮದ್ದು ಎದೆ ನೋವು ಬಂತು ಅಂತ ತೋರಿಸಂತೆ, ಆಮೇಲೆ ಎಲ್ಲ ಇಲ್ವಂತೆ, ಆರಾಮಾಗಿದ್ದಾರಂತೆ, ಈಗ ತೊಂದರೆ ಇಲ್ವಂತೆ. ಈ ಪ್ರಚಾರ ಟೈಮಲ್ಲಿ ಕಣ್ ಕಡೆ ಏನೋ ತಿಂದು ಬಿಡ್ತಾರೆ, ಟೈಮಿಗೆ ತಿನ್ನಲ್ಲ, ಆಯಿತಾ. ಒಂದು ಕಡೆ ಗ್ಯಾಸ್ಟ್ರಿಕ್ಕು. ಭಾಳ ರಾಜಕಾರಣಿಗಳ ಪ್ರಾಬ್ಲಮ್ ಇದು. ಲೈಫೆಲ್ಲ ಬರೀ ಅದಾಗದೆಂಗೆ, ಅದಾಗದೆಂಗೆ, ಅಲ್ಲಿ ಕಿತ್ಕೊಳ್ಳೋದೆಂಗೆ, ಇಲ್ಲಿ ಕಿತ್ಕೊಳ್ಳೋದೆಂಗೆ, ಅಲ್ಲಿ ಜೋಬಳಗೆ ಹಾಕ್ಕೊಳ್ಳೋದೆಂಗೆ ಅಂತಲೇ ಚಿಂತೆಯಲ್ಲಿರ್ತಾರೆ. ಆರೋಗ್ಯ ಎಲ್ಲ ಸಿಕ್ಸರ್. ಭಾಳ ಜನದ ಪರಿಸ್ಥಿತಿ ಅದೇ, ಆರೋಗ್ಯ ಎಲ್ಲ ಸಿಕ್ಸರ್. ಆಮೇಲೆ ಏನಿಲ್ಲ, ಎಲ್ಲ ಆರಾಮಾಗಿದ್ದಾರಂತೆ ಬಿಡ್ರಿ, ಏನು ತೊಂದರೆ ಇಲ್ವಲ್ಲ ಇನ್ನು. ಎಸ್, ನೋಡೋಣ ಏನಂತೆ ಸಮಸ್ಯೆ ಅವ್ರದ್ದು.
ಖಾನ್ ಅವರು ಮನೆಯಲ್ಲಿ ತಿಂಡಿ ವ್ಯವಸ್ಥೆ ಮಾಡಿದರು ತುಮಕೂರಲ್ಲಿ. ಆ ತಿಂಡಿ ತಿನ್ನುವಾಗ ಸ್ವಲ್ಪ ವಡೆ ಚೆನ್ನಾಗಿತ್ತಂತ 2 ವಡೆ ಜಾಸ್ತಿ ತಿಂದ್ಬಿಟ್ಟೆ. ಹಾಗಾಗಿ ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಿಬಿಟ್ಟು ಸ್ವಲ್ಪ ಎದೆನೋ ಹಂಗೆ ಕಾಣಿಸ್ತು. ಬಂದು ಚೆಕ್ ಮಾಡಿಸ್ಕೊಂಡು ENT ಮಾಡಿದೆ, ಈಕೋ ಮಾಡಿದೆ, ಬ್ಲಡ್ ಟೆಸ್ಟ್ ಮಾಡಿದೆ, ಎಲ್ಲ ಮಾಡಿರ್ತೀರಿ, ಸರಿ ಇರುತ್ತೆ. ನೀವು ಎಲ್ಲರನ್ನೂ ಎದುರಿಸ್ದಂಗೆ ವಡೆ ಎದುರಿಸಿದ್ರೆ ಕೇಳತ್ತಾ? ಅದು ಗ್ಯಾಸ್ಟ್ರಿಕ್ ಮಾಡಿದೆ ಅಷ್ಟೇ. ನಡ್ರಿ ಮುಂದಕ್ಕೆ. ಎಸ್, ನ್ಯಾಯಾಂಗವನ್ನ ದುರ್ಬಲಗೊಳಿಸುವ ಯತ್ನ ನಡೀತಾ ಇದ್ದು ಸುಭದ್ರಗೊಳಿಸುವ ಅಗತ್ಯ ಇದೆ ಅಂತ ಸುಪ್ರೀಂ ಕೋರ್ಟ್ CJIಗೆ 21 ನಿವೃತ್ತ ನ್ಯಾಯಮೂರ್ತಿಗಳು ಪತ್ರವನ್ನು ಬರೆದಿದ್ದಾರೆ. ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಒತ್ತಡ, ಪ್ರಭಾವ, ತಪ್ಪು ಅಭಿಪ್ರಾಯ ಮೂಡಿಸುವ ಪ್ರಯತ್ನ ನಡೀತಾ ಇದೆ ಅಂತ ನಿವೃತ್ತ ನ್ಯಾಯಮೂರ್ತಿಗಳು ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ಯಾವುದೇ ನಿರ್ದಿಷ್ಟ ಘಟನೆಯನ್ನ ಉಲ್ಲೇಖಿಸದೆ ಪತ್ರವನ್ನು ಬರೆಯಲಾಗಿದೆ. ಸಂಕುಚಿತ ರಾಜಕೀಯ ಹಿತಾಸಕ್ತಿ, ಭ್ರಷ್ಟಾಚಾರ ವಿಚಾರಕ್ಕೆ ವಿಪಕ್ಷಗಳು ಬಿಜೆಪಿ ಸಮರವನ್ನ ವಿಚಾರವನ್ನಾಗಿಟ್ಕೊಂಡು ಪತ್ರವನ್ನು ಬರೆದಿದ್ದಾರೆ. ಬೇಸಿಕಲಿ ಈ ಪತ್ರಗಳಿಗೆ ನಮ್ಮ ನ್ಯಾಯಾಂಗ ವ್ಯವಸ್ಥೆ ರೆಸ್ಪಾಂಡ್ ಮಾಡಲಿಕ್ಕೆ ಆಗಲ್ಲ ಅನ್ಲೆಸ್ ದೇರ್ ಇಸ್ ಸಮಥಿಂಗ್ ಸ್ಪೆಸಿಫಿಕ್. ಇಂಥದ್ದು ಅಂತ ಉಲ್ಲೇಖ ರೆಸ್ಪಾಂಡ್ ಮಾಡೋದು ಕಷ್ಟ. ಅವರು ಹೆಂಗೆ ರೆಸ್ಪಾಂಡ್ ಮಾಡಬೇಕು? ಈಗ ಚೀಫ್ ಜಸ್ಟಿಸ್ ಹೌ ಕೆನ್ ಈ ಪಾಸಿಬಲಿ ರೆಸ್ಪಾಂಡ್ ಇದಕ್ಕೆಲ್ಲ? ಅಫ್ಕೋರ್ಸ್ ಆ ಥ್ರೆಟ್ ಇರ್ಬೋದು, ಆ ಕಾಳಜಿ ಸರಿ ಇದೆ, ಸರಿಪಡಿಸಬೇಕು. ಬಟ್ ಅದು ಇಟ್ ಹಸ್ ಟು ಕಮ್ ಇನ್ ಇನ್ಬಿಲ್ಟ್, ಅಂತರ್ಗತವಾಗಿ ಬರಬೇಕದು ಆ ವ್ಯವಸ್ಥೆಗೆ ಶಕ್ತಿಗಳು. ಅದನ್ನು ಹೊರಗಡೆಯಿಂದ ತುಂಬೋದು ಅಷ್ಟು ಸುಲಭ ಅಲ್ಲ, ಅಂತರ್ಗತವಾಗೇ ಬರಬೇಕು. ಸಿರಿಯಾದ ರಾಯಭಾರಿ ಕಚೇರಿ ಮೇಲೆ ದಾಳಿ ಮಾಡಿದ್ದಕ್ಕೆ ಇಸ್ರೇಲ್ ಮೇಲೆ ಸೇಡು ತೀರಿಸ್ಕೊತಿರೋಂಥ ಇರಾನ್ಗೆ ನೆತನ್ಯಾಹು ಇಸ್ರೇಲಿ ಪ್ರೈಮ್ ಮಿನಿಸ್ಟರು ತಿರುಗೇಟ್ ಕೊಡೋದಕ್ಕೆ ತಂತ್ರ ಹೆಣೆದಿದ್ದಾರಂತೆ. ನಮ್ಮ ಮೇಲೆ ದಾಳಿ ಮಾಡಿದ್ದೀರಿ, ನೀವು ಇದಕ್ಕೆ ಫೇಸ್ ಮಾಡ್ತೀರಿ, ಕಾಯ್ತೀವಿ ಅಷ್ಟೇ ಟೈಮ್ಗೆ ಅಂತಂದಿದ್ದಾರಂತೆ. ಈ ಮಧ್ಯೆ ನಮ್ಮದೊಂದು ಹಡಗನ್ನು, ಇಸ್ರೇಲ್ದೊಂದು ಹಡಗನ್ನು ಈ ಇರಾನ್ನವರು ಕಮಾಂಡೋಗಳು ಸೀಸ್ ಮಾಡಿಕೊಂಡಿದ್ದಾರೆ. ಅದರಲ್ಲಿ 17 ಜನ ಭಾರತೀಯರಿದ್ದಾರೆ ಶಿಪ್ಪಲ್ಲಿ. ಅವ್ರನ್ನ ಬಿಡುಗಡೆ ಮಾಡಿ ಅಂತ ನಮ್ಮ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಅಂದರೆ ವಿದೇಶಾಂಗ ಮಂತ್ರಿ ಜೈಶಂಕರ್ ಅವರು ಇರಾನ್ಗೆ ಕೋರಿದಾರಂತೆ. ಮೋಸ್ಟ್ಲಿ ಬಿಡುಗಡೆ ಆಗುತ್ತೆ. ಬಿಕಾಸ್ ನಮ್ಮದು ಇರಾನ್ದು ಬೇಸಿಕಲಿ ನಮ್ಮಿಬ್ಬರ ಸಂಬಂಧ ತುಂಬ ಕೆಟ್ಟದಾಗೇನಿಲ್ಲ, ಹಾಗಾಗಿ ನಮ್ಮವ್ರದ್ದು ಬಿಡುಗಡೆ ಆಗ್ಬೋದು. ಎರಡನೇದು, ವಿಶ್ವದಲ್ಲಿ ಇವತ್ತು ಯಾವುದೇ ಹಡಗು ಓಡಾಡ್ತಾ ಇದ್ರೂ ಅದರಲ್ಲಿ ಭಾರತೀಯರು ಇರ್ತಾರೆ. ಯಾಕಂದರೆ ಭಾಳ ದೊಡ್ಡ ಪ್ರಮಾಣದಲ್ಲಿ ವಾಣಿಜ್ಯ ವ್ಯವಹಾರಗಳಲ್ಲಿ ತೊಡಗಿರುವಂಥ ಹಡಗುಗಳಲ್ಲಿ ಭಾರತೀಯರು ಕೆಲಸ ಮಾಡ್ತಿದ್ದಾರೆ. ಹಾಗಾಗಿ ಭಾರತೀಯರು ಇರ್ತಾರೆ, ಇದು ಕಾಮನ್ಲಿ ಇರುತ್ತಾರೆ, ಸಾಮಾನ್ಯ ಬಿಡ್ತಾರೆ ಅನಿಸುತ್ತೆ. ಈ ಮಧ್ಯೆ ಮುಂಬೈ ಶೇರ್ ಮಾರ್ಕೆಟ್ ಬಿದ್ದಿದೆ, ಮುಂದೇನಾಗುತ್ತೋ ಗೊತ್ತಿಲ್ಲ. ಆ ಕಡೆ ಜೋರ್ಡಾನ್ನು ತನ್ನ ಪ್ರೊಟೆಕ್ಷನ್ಗೆ ಇರಾನ್ ಹಾರಿಸ್ತಾ ಇರೋಂತಹ ಮಿಸೈಲ್ಸು, ಕ್ಷಿಪಣಿಗಳು ಮತ್ತು ಡ್ರೋನ್ಗಳನ್ನು ಹೊಡೆದು ಬೆಳೆಸ್ತಾ ಇದೆ. ನಮ್ಮ ವಾಯುಮಾರ್ಗದಲ್ಲಿ ನೀವು ಇದನ್ನೆಲ್ಲ ಯೂಸ್ ಮಾಡೋಕ್ಕೆ ಬರೋದಿಲ್ಲ ಅಂತ ಅವರು ಹಿಸ್ಟಾರಿಕಲಿ, ಚರಿತ್ರಾರ್ಹವಾಗಿ ಜೋರ್ಡಾನ್ ಇಸ್ರೇಲ್ಗೆ ಕೆಲವು ಸರಿ ಸಪೋರ್ಟ್ ಮಾಡಿರೋದು ಉಂಟು. ಮತ್ತು ರೆಫ್ಯೂಜಿಗಳನ್ನು, ನಿರಾಶ್ರಿತರನ್ನ ಅದು ಒಪ್ಪಿಸ್ಕೋತಾನೂ ಇಲ್ಲ. ನಮಗೆ ಬೇಡ, ನೀವು ನಮ್ಮನ್ನು ತಂದು ಬಿಡಬೇಡಿ ಒಳಕ್ಕೆ ಅಂತ ಅವರು ಭಾಳ ದೂರದಲ್ಲಿದ್ದಾರೆ. ಒಂದು ಹಂತದಲ್ಲಿ ಇರಾನ್ ಮತ್ತೆ ದಾಳಿ ಮಾಡಲಿಕ್ಕಿಲ್ಲ ಅಂತ ಹೇಳ್ತಿದ್ದಾರೆ ಇಸ್ರೇಲ್ ಮೇಲೆ. ದಾಳಿ ಮಾಡಾಯಿತು, ನಮ್ಮದನ್ನು ತೋರಿಸಿದ್ದೀವಿ ಕೋಪನ, ಇನ್ನೊಂದ್ಸರಿ ನಮ್ಮನ್ನು ಕೆಣಕಬೇಡಿ ಅನ್ನೋ ಟೈಪ್ ಅವರು. ಇದು ಅಲ್ಲಿಗೆ ನಿಂತರೆ ಒಳ್ಳೆಯದು. ಇಲ್ಲದಿದ್ದರೆ ಬ್ಯಾರಲ್ ಪೆಟ್ರೋಲ್ನ ಬೆಲೆ ಈಗ $90 ಬಂದು ನಿಂತಿದೆ, 100ಕ್ಕೆ ಬರ್ಬೋದು. ದೊಡ್ಡ ಸಮಸ್ಯೆಗಳು ಎದುರಾಗಬಹುದು ಅಂತ ಹೇಳ್ತಿದ್ದಾರೆ. ಪ್ಲಸ್ ಆ ಭಾಗದಲ್ಲಿ ಸಮುದ್ರಯಾನಗಳಲ್ಲಿ ನಡೆಯುವಂತಹ ವಾಣಿಜ್ಯ ವ್ಯವಹಾರಗಳಿಗೆ ದೊಡ್ಡ ಹೊಡೆತ ಬೀಳುತ್ತೆ. ಪರ್ಟಿಕ್ಯುಲರ್ಲಿ ಚೈನಾ ಮತ್ತು ಇಂಡಿಯಾ ಅಂತ ದೇಶಗಳಿಗೆ ಹೊಡೆತ ಬೀಳುತ್ತೆ. ಎಸ್, ಬಾಲಿವುಡ್ ನಟ ಸಲ್ಮಾನ್ ಖಾನ್ ಮನೆ ಮೇಲೆ ದುಷ್ಕರ್ಮಿಗಳಿಂದ ಫೈರಿಂಗ್ ಆದ ಪ್ರಕರಣ ಸಂಬಂಧ ಮುಂಬೈ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದು 2 ಬೈಕ್ನಲ್ಲಿ ಬಂದಿದ್ದ ದುಷ್ಕರ್ಮಿಗಳ ಗುರುತನ್ನು ಪತ್ತೆ ಹಚ್ಚಿದ್ದಾರೆ. ಸಿಸಿಟಿವಿಯಲ್ಲಿ ಸೆರೆಯಾದ ಆರೋಪಿಗಳನ್ನ ಹರಿಯಾಣದ ವಿಕಾಸ್, ಮತ್ತೊಬ್ಬ ರಾಜಸ್ಥಾನದವನು ಅಂತ ಪತ್ತೆ ಹಚ್ಚಲಾಗಿದೆ. ಪೊಲೀಸರು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಕೇಜ್ರಿವಾಲ್ ಅವರು ಇವತ್ತು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದರು ತಮ್ಮ ಬಂಧನವನ್ನು ಪ್ರಶ್ನೆ ಮಾಡಿ. ಆದರೆ ಸುಪ್ರೀಂ ಕೋರ್ಟ್ ಏಪ್ರಿಲ್ 29ಕ್ಕೆ ವಿಚಾರಣೆಯನ್ನು ಮುಂದೂಡಿದೆ ಮತ್ತು ಇಡಿಗೆ ನೋಟಿಸ್ ಕೊಟ್ಟಿದೆ. 23ರ ಒಳಗಡೆ ನೀವು ಉತ್ತರ ಕೊಡಿ ಅಂತ. ಅದಾದಮೇಲೆ ವಿಚಾರಣೆ ಆಗುತ್ತೆ, ಏನಾಗುತ್ತೋ ಗೊತ್ತಿಲ್ಲ. ಈ ಮಧ್ಯೆ ಅವ್ರನ್ನ ಪಂಜಾಬ್ನ ಮುಖ್ಯಮಂತ್ರಿ ಭೇಟಿ ಮಾಡಿದ್ದಾರೆ. ಅವ್ರನ್ನ ಕೆಟ್ಟದಾಗಿ ನಡೆಸ್ಕೋತಾ ಇದ್ದಾರೆ, ಉಗ್ರರ ರೀತಿ ಎಂದಿದ್ದಾರೆ. ಹಾಗೆ ನಡೆಸ್ಕೊಂಡಿರ್ತಾರ ಗೊತ್ತಿಲ್ಲ, ಐ ಡೋಂಟ್ ನೋ. ಅದು ಅವ್ರ ಪ್ರಕಾರ ಉಗ್ರರ ರೀತಿ ಅಂದರೆ ಯಾವ ಥರ ಅಂತ ನನಗೆ ಗೊತ್ತಿಲ್ಲ. ಅದು ಏನೋ ಈ ಮಧ್ಯೆ ತೆಲಂಗಾಣದಿಂದ ಕವಿತಾ ಅವ್ರಿಗೆ ನ್ಯಾಯಾಂಗ ಬಂಧನವನ್ನು ನ್ಯಾಯಾಲಯ ವಿಸ್ತರಿಸಿದೆ ಏಪ್ರಿಲ್ 23ರವರೆಗೆ. ತಾಲಿಬಾನ್ ಆಡಳಿತವಿರುವ ಅಫ್ಘಾನದಲ್ಲಿ ಭೀಕರ ಮಳೆ ಪ್ರವಾಹಕ್ಕೆ ತುತ್ತಾಗಿದ್ದಾರೆ. ಪ್ರಕೃತಿ ವಿಕೋಪಕ್ಕೆ 33 ಜನ ಬಲಿಯಾಗಿದ್ದಾರೆ. 606 ಮನೆಗಳು ನೆಲಸಮ ಆಗಿದೆ. 22,000 ಜನ ಮನೆ ಮಠ ಕಳ್ಕೊಂಡು ನಿರ್ಗತಿಕರಾಗಿದ್ದಾರೆ. ಪ್ರವಾಹಕ್ಕೆ ಅಫ್ಘಾನ್ ನಾಗರಿಕರು ತತ್ತರಿಸಿ ಹೋಗಿದ್ದು, ಇತ್ತ ರಷ್ಯಾದಲ್ಲೂ ಪ್ರವಾಹ ಎದುರಾಗಿದೆ. ಅಫ್ಘಾನಿಸ್ತಾನದಲ್ಲೂ ನಮ್ಮ ಕಡೆ ಎಲ್ಲ ನಂಬಿಕೆ ಏನು, ಒಳ್ಳೆಯವರು, ಚೆನ್ನಾಗಿರೋರು, ದೇವರು, ದೇಂಡ್ರು, ಧರ್ಮ, ಕರ್ಮ, ನ್ಯಾಯ ಅಂದ್ಕೊಂಡಿದ್ರೆ ಕಾಲಕ್ಕೆ ತಕ್ಕಂತೆ ಮಳೆ ಬೆಳೆ ಅಂದ್ಕೊಂಡಿದ್ವಿ. ನಮ್ಮ ಕತೆ ನೋಡ್ರಪ್ಪ, ಅಫ್ಘಾನಿಸ್ತಾನದ ಕತೆ ನೋಡಿ. ಈಗ ಯಾವುದು ಸರಿ ಯಾವುದು ತಪ್ಪು ಯಾರಿಗೆ ಗೊತ್ತು. ಕಲಿಯುಗ. ಜಲಮಂಡಳಿ ನಿರ್ಲಕ್ಷ್ಯಕ್ಕೆ ಯುವಕನೊಬ್ಬ ಬಲಿಯಾಗಿದ್ದಾನೆ.
ಜೋರಾಗಿ ಸ್ಪೀಡಾಗಿ ಬಂದಂತೆ ಹಳ್ಳ ಇತ್ತಂತೆ, ಬಿದ್ದು ಹೋಗ್ಬಿಟ್ಟಿದ್ದಾರೆ 8:45 ನಿನ್ನೆ ರಾತ್ರಿ. ಯಾರು ಸದ್ದಾಂ ಪಾಷಾ ಅನ್ನೋ ಯುವಕ. ಅತಿ ವೇಗವಾಗಿ ಬಂದಿರೋದ್ರಿಂದ ಅದು ಈಗೇನೋ ಕೇಸ್ ಮಾಡಿದ್ದಾರೆ. ಬಟ್ ಪ್ರತ್ಯಕ್ಷದರ್ಶಿಯವರು ಹೇಳ್ತಿದ್ದಾರೆ ಇಲ್ಲ, ವೀಲಿಂಗ್ ಮಾಡ್ಕೊಂಡು ಬಂದಾಗ ಹಳ್ಳಕ್ಕೆ ಬಿದ್ದು ಹಾರೋಗ್ಬಿಟ್ರು ಅಂತ. ವೀಲಿಂಗೇ ಆಗಿದ್ದರೆ ಅದಕ್ಕೆ ಕ್ಷಮೆ ಇರಬಾರ್ದು. ಇಲ್ಲದೇ ಇದ್ದರೆ ಪಾಪ ಆ ಕುಟುಂಬಕ್ಕೆ ನ್ಯಾಯ ಕೊಡಬೇಕು. ವೀಲಿಂಗೇ ಆಗಿದ್ದರೆ ಅದಕ್ಕೆ ತಕ್ಕ ಸಾಕ್ಷಿ, ಎಲ್ಲ ಮಣ್ಣು ಮಸಿ ಎಲ್ಲ ಇನ್ನೊಂದೆಲ್ಲ ಇದ್ದರೆ. ಒಂದೇ ಬೈಕಲ್ಲಿ ಮೂವರು ಓವರ್ ಸ್ಪೀಡಾಗಿ ಬಂದರು ಅಂತಲೂ ಇದೆ. ಗೊತ್ತಿಲ್ಲ, ಇದ್ದರೆ. ಇಲ್ಲದಿದ್ದರೆ ಆ ಕುಟುಂಬಕ್ಕೆ ನ್ಯಾಯ ಸಿಕ್ಕಬೇಕು ಮತ್ತು ಪರಿಹಾರ ಆಗಬೇಕು. ನಿಮ್ಮ ಮೂರ್ಖತನದಿಂದ ಆಯಿತು ಅಂತ. ಎಸ್, ಮುಂದಕ್ಕೆ ಹೋಗೋಣ. ಗುಜರಾತ್ನ ಶ್ರೀಮಂತ ಜೈನ ದಂಪತಿ ತಮ್ಮ 200 ಕೋಟಿ ಮೌಲ್ಯದ ಆಸ್ತಿಪಾಸ್ತಿಯನ್ನು ದೇಣಿಗೆ ನೀಡಿ ಸನ್ಯಾಸ ಸ್ವೀಕರಿಸಲು ಮುಂದಾಗಿದ್ದಾರೆ. ಏಪ್ರಿಲ್ ತಿಂಗಳ ಕೊನೆಯಲ್ಲಿ ಅಧಿಕೃತವಾಗಿ ಜೈನ ಸನ್ಯಾಸಿಗಳಾಗ್ತಾರೆ. ಈಗಾಗಲೇ ಬಾನೇಶ್ ಅವರ 2 ಮಕ್ಕಳು ಕೂಡ ಸನ್ಯಾಸತ್ವವನ್ನು ಸ್ವೀಕಾರ ಮಾಡಿದ್ದಾರೆ. 200 ಕೋಟಿ ಮೌಲ್ಯದ ಆಸ್ತಿ ಪಾಸ್ತಿಯನ್ನು ಏನು ಮಾಡ್ತಿದ್ದಾರೆ? ದಾನ ಮಾಡ್ತಿದ್ದಾರೆ. ಮಾಡಿ ಏನಾಗ್ತಾರೆ? ಸನ್ಯಾಸಿ. ಇಬ್ರು ಗಂಡ ಹೆಂಡ್ತಿ. ಹ್ಞೂ ಸರ್, ಮಕ್ಕಳು ಆಗ್ಬಿಟ್ಟಿದ್ದಾರೆ ಸರ್ ಸನ್ಯಾಸಿಗಳಾಗಿ. ಇದರಲ್ಲಿ ಏನಾದ್ರು ಸಂದೇಶ ಇದೆಯಾ ಯಾರಿಗಾದರೂ? ಇದನ್ನು ತಗೊಳ್ಳಲ್ಲ ಸರ್ ಯಾರು ತಗೊಳ್ಳಲ್ಲ. ಡಿಕೆನೂ ಕೇಳಿಸ್ಕೊಳ್ಳಲ್ಲ. ಎಲ್ಲ ಕುಟುಂಬಕ್ಕೆ ಯಾರು ಏನಾಗಬೇಕು ಕೇಳಿಸ್ಕೊಳ್ಳಲ್ಲ. ಅಲ್ಲ, ಹಂಗನ್ಬಿಟ್ಟು ಅವರೆಲ್ಲ ದಾನ ಮಾಡಬೇಕು ಅಂತ ನಾವು ಹೇಳಿಲ್ಲಪ್ಪ. ಆಮೇಲೆ ಅವ್ರ ಆಯ್ಕೆ, ನಿಮ್ಮ ಆಯ್ಕೆ. ಆಲ್ ರೈಟ್.